ಅವಳು ಸ್ಪೆಷಲ್ ಡಯಟಲ್ಲಿದ್ದಾಳೆ. ಇನ್ನು ಅವಳು ಇಷ್ಟಪಟ್ಟಿದ್ದನ್ನು ತಿಂದರೆ 1000 ಪ್ರಶ್ನೆಗಳು, 1000 ಎನ್ಕ್ವೈರಿಗಳು. ಅವಳು ಊಟ ಮಾಡಬೇಕಾದ್ರೆ ಕಂಡವ್ರು ಕಣ್ಣು ಬಿದ್ದು ದೃಷ್ಟಿ ಆಗಬಾರ್ದಲ್ವಾ? ಕಾವೇರಿ, ಯಾಕೆ ಪುಟ್ಟ ಅಳ್ತಿದ್ಯಾ? ಇಲ್ಲಮ್ಮ, ಕಣ್ಣಲ್ಲೇನೋ ಬಿದ್ದಾಗಾಯ್ತು, ಅದಕ್ಕೆ ನೀರು ಬರ್ತಾ ಇದೆ ಅಷ್ಟೆ. ಏಯ್, ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ? ನಾನು ನಿಮ್ಮಮ್ಮ ಕಣೆ. ಯಾಕೆ ಕಾವೇರಿ ಮನ್ಸಲ್ಲಿ ಏನೇನು ಇಟ್ಕೊಂಡು ಒಬ್ಳೆ ಕೊರಗ್ತೀಯಾ? ನೋಡು, ಅಳ್ಬಾರ್ದು. ಎದ್ದೇಳು ಎದ್ದೇಳು. ಏನಾಯ್ತು? ಯಾಕೋ ಅಮ್ಮ, ನಾನು ಜನರನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತೋಗ್ಬಿಟ್ಟಿದ್ದೀನಿ. ಯಾರ ಬಗ್ಗೆ ಹೇಳ್ತಿದ್ಯಾ ಕಾವೇರಿ? ಪೂರ್ಣಿ ಬಗ್ಗೆ ತಾನೆ? ಅದೇ ತಾನೇ ನಿನ್ನ ತಲೆಯಲ್ಲಿ ಕೊರಿತಾ ಇರೋದು? ಹೌದಮ್ಮ. ನೋಡು, ನಿನ್ನ ಅಳಿಯ ಅವಳ ದೃಷ್ಟಿನಲ್ಲಿ ನನ್ನ ಎಷ್ಟರ ಮಟ್ಟಿಗೆ ಕೆಟ್ಟದಾಗಿ ಮಾಡಿದ್ದಾನೆ ಅಂತ. ನನ್ನ ಜೊತೆ ಊಟಕ್ಕೂ ಕೂತ್ಕೊಳ್ಳಲ್ಲ ಅನ್ನೋಷ್ಟು ಮನಸ್ಸನ್ನ ಕಹಿ ಮಾಡ್ಕೊಂಡ್ಬಿಟ್ಟಿದ್ದಾಳು ಅವಳು. ನಾನು ನೋಡಿದ ಪೂರ್ಣಿ ಇವಳೇನ ಅಂತ ನನ್ಗೆ ಅನ್ಸೋದಕ್ಕೆ ಶುರು ಆಗಿದೆ. ನಾವಿಬ್ರು ಹೇಗಿದ್ವಿ, ಈಗ ನೋಡು ಹೇಗಿದ್ದೀವಿ ಅಂತ. ನಿನ್ನ ಅಳಿ ಅವಳ ಬ್ರೈನ್ನ ಕಂಪ್ಲೀಟಾಗಿ ವಾಶ್ ಮಾಡಿಬಿಟ್ಟಿದ್ದಾನಮ್ಮ. ಹೋಗ್ಲಿ ಬಿಡು ಕಂದ, ಅವಳು ಎಂಥವಳು ಅಂತ ನಿನಗೆ ಗೊತ್ತು ತಾನೆ. ಅವಳು ಸಿಟ್ಟೆಷ್ಟೊತ್ತಿರುತ್ತೆ ಹೇಳು? ನೀರಿನ ಮೇಲಿನ ಗುಳ್ಳೆ ಥರ ಪಟ್ ಅಂತ ಒಡೆದು ಹೋಗುತ್ತೆ. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಅವಳು ಸರಿ ಹೋಗ್ತಾಳೆ, ನೋಡ್ತಾ ಇರು. ಇದು ಬಿಟ್ಟು ಇನ್ನೇನು ನಿನ್ನ ತಲೆಯಲ್ಲಿ ಕೊರಿತಿದೆ? ಬೇಕಾದಷ್ಟಿದೆ ಅಮ್ಮ. ಒಂದ್ರ ಮೇಲೆ ಒಂದು ನನ್ನ ತಲೆ ಕೊರಿಯೋಕ್ಕೆ ಅಂತಾನೆ ಕ್ಯೂನಲ್ಲಿ ನಿಂತಿದ್ದಾವೆ. ಈಗಿರೋ ಸಂಕಟ ಅಲ್ದೆ ನೀನ್ ಕೊಟ್ಟಿರೋ ಕಾಣಿಕೆ ಬೇರೆ. ಎಲ್ಲ ಮಾಡಿ ಯಾಕೆ ಅಳ್ತಿದ್ಯಾ ಅಂತ ಬೇರೆ ಕೇಳ್ತಿದ್ಯಾ? ನಾನೇನೇ ಮಾಡಿದ್ದೀನಿ? ಎದು ಜಾತಕ ತಂದು ತುಂಬಾ ದೊಡ್ಡ ತಪ್ಪು ಮಾಡಿದೆ ಅಮ್ಮ. ಏನು ತಪ್ಪು ಮಾಡಿದ್ನಾ? ಅಲ್ಲ, ಏನಾಯ್ತೀಗ? ಹ, ನಿನಗೆ ಎದು ಬಗ್ಗೆ ಅವತ್ತೇ ನಾನು ಹೇಳಿದ್ದೆ ತಾನೆ, ಅವನ ಮನಸ್ಥಿತಿ ಏನು, ಅವನ ಲೈಫಲ್ಲಿ ಎಷ್ಟೆಲ್ಲ ನೊಂದಿದ್ದಾನೆ ಅಂತ. ಒಂದ್ಸಲ ಅವನು ಸೂಸೈಡ್ ಮಾಡ್ಕೊಳ್ಳೋದಕ್ಕೂ ಪ್ರಯತ್ನ ಪಟ್ಟಿದ್ದ ಅಂತ ನಾನು ನಿನ್ಗೆ ಹೇಳಿರ್ಲಿಲ್ವಾ? ಹೌದು. ಈಗೇನಾಯ್ತು? ಅಮ್ಮ, ಎದು ನಮ್ಮಿಬ್ರು ಜಾತಕ ಹೊಂದತ್ತೆ ಅಂತ ಅನ್ಕೊಂಡಿದ್ದಾನೆ. ಮದ್ವೆಗೆ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾನೆ. ಇವಾಗ ನಾನು ಅವನೇನಾದ್ರೂ ರಿಜೆಕ್ಟ್ ಮಾಡಿದ್ರೆ ಅವನು ಹೇಗಾಗ್ಬೋದು ಹೇಳು? ಹೌದಲ್ವಾ? ಈಗೇನೇ ಮಾಡೋದು? ಏನು ಮಾಡೋಕ್ಕಾಗುತ್ತೆ? ಅಡ್ಕತ್ರಿಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀನಿ. ಹಾ, ನೀನೊಂದ್ಸರಿ ಎದು ಹತ್ರ ಮಾತಾಡಿ ನೋಡು ಕಾವೇರಿ. ಇಲ್ಲಮ್ಮ, ಸಾಧ್ಯನೇ ಇಲ್ಲ. ನಿನಗೆ ಊಹೆನೂ ಇಲ್ಲ ಇದು ಯಾವ ಮಟ್ಟಕ್ಕೆ ಹೋಗಿದೆ ಅಂತ. ಅವನು ಬರೀ ಪ್ಲಾನ್ ಮಾಡ್ತಿಲ್ಲ ಅಮ್ಮ, ಅವನದೇ ಇಮ್ಯಾಜಿನೇಷನ್ಗೆ ಹೋಗಿ ನನ್ನ ಜೊತೆ ಹಾಗೆ ಬಿಹೇವ್ ಮಾಡ್ತಿದ್ದಾನೆ. ಈಗ ನಾನೇನಾದರೂ ಮಾತಾಡಿದ್ರೆ ಮತ್ತೆ ಅವನು ಹಳೆ ಸ್ಥಿತಿಗೆ ಹೋಗ್ಬೋದೇನೋ ಅಂತ ಅಜ್ಜಿಗೆ ಭಯ. ಏನಪ್ಪ, ನನ್ನ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ನಾನೇನೋ ಮಾಡಕ್ಕೆ ಹೋಗ್ತೀನಿ, ಅದು ನೋಡಿದ್ರೆ ಇನ್ನೇನೋ ಎಡವಟ್ಟಾಗ್ಬಿಡತ್ತೆ. ಛೇ, ನಾನು ಅವ್ರ ಮನೆಗೆ ಹೋಗಲೇಬಾರ್ದಾಗಿತ್ತು ಕಾವೇರಿ. ತಪ್ಪು ಮಾಡಿಬಿಟ್ಟೆ, ನಾನು ತಪ್ಪು ಮಾಡಿಬಿಟ್ಟೆ. ನನಗೂ ಇದೇ ಆಗಿದೆ ಅಮ್ಮ. ಒಳ್ಳೇದು ಮಾಡಬೇಕು ಅಂತ ಹೋಗಿ ಸಗಣಿ ಗಣಿಗೆನ ತಲೆ ಮೇಲೆ ಹೊತ್ಕೊಂಡಂಗಾಯ್ತು. ಈಗೇನೇ ಮಾಡ್ತೀಯಾ?
ಅದೇ ನನಗೂ ತೋಚ್ತಾ ಇಲ್ಲ. ನಾನು ಎಂಥ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ಗೊತ್ತಾ? ಒಂದ್ ಕಡೆ ಪೂರ್ಣಿ, ಇನ್ನೊಂದ್ ಕಡೆ ಯದು, ಮತ್ತೊಂದ್ ಕಡೆ ರಾಮ್ ಸರಿಗ್ ಹುಷಾರಿಲ್ಲ. ಅವ್ರಿನ್ನೂ ಹಾಸ್ಪಿಟಲಲ್ಲೇ ಇದ್ದಾರೆ. ಛೇ, ನನ್ನ ವಿರುದ್ಧ ಎಲ್ಲಾ ಗ್ರಹಗಳು ಒಟ್ಟಾಗಿ ನನ್ನ ಮುಂದೆನೆ ನಿಂತಿರೋ ಹಾಗಿದೆ. ಯಾವುದನ್ನ ಬಗೆಹರಿಸ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ಅಮ್ಮ. ಹೌದಲ್ಲ? ಛೇ, ಈ ವಿಧಿ ಯಾಕೆ ನೀನೇನು ಇಷ್ಟೊಂದು ಪರೀಕ್ಷೆ ಮಾಡುತ್ತೆ? ವಿಧಿ, ಜಾತಕ, ಗುರು ಅಂತ ನಮ್ಮ ವಿವೇಚನೆನೇ ಮರ್ತು ಹೋದ್ರೆ ಹೀಗೆ ಆಗತ್ತಮ್ಮ. ಯಾವುದೇ ಆದರೂ ಲಿಮಿಟಲ್ಲಿರಬೇಕು. ಹೋಗ್ಲಿ ಬಿಡು. ನಿನ್ನ ಗುರೂಜಿ ನನ್ನ ಭವಿಷ್ಯ ಹೀಗೆ ಇರುತ್ತೆ ಅಂತ ನುಡಿದ್ಬಿಟ್ಟಿದಾರಲ್ವಾ? ನೋಡೋಣ ಅದೇನಾಗುತ್ತೆ ಅಂತ ನಾನು ನೋಡ್ತೀನಿ. ಕಾವೇರಿ, ನೀನಿದನ್ನ ಬೇರೆ ಯಾರ ಹತ್ರನಾದ್ರೂ ಹೇಳಿದ್ಯಾ? ಇಲ್ಲ ಅಮ್ಮ, ನಾನು ಯಾರ ಹತ್ರ ಅಂತ ತಾನೇ ಹೇಳಿ. ಇದು ನನ್ನ ತುಂಬ ಒಳ್ಳೆ ಫ್ರೆಂಡು. ಅವನ ಸ್ಥಿತಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಲ್ವಾ? ಹಾಗಂತ ಅವನ್ನ ಅಷ್ಟು ಸುಲಭವಾಗಿ ಅವಾಯ್ಡ್ ಮಾಡೋದಕ್ಕೂ ಆಗಲ್ಲ. ನಾನು ಕಷ್ಟದಲ್ಲಿದ್ದಾಗೆಲ್ಲ ಅವನು ನನ್ನ ಜೊತೆನೇ ನಿಂತಿದ್ದಾನೆ, ನನಗೆ ಹೆಲ್ಪ್ ಮಾಡಿದ್ದಾನೆ. ಈಗ ನನ್ನ ಸರ್ದಿ, ನಾನು ಅವನಿಗೆ ಸಪೋರ್ಟ್ ಮಾಡಲೇಬೇಕಮ್ಮ. ಅದು ಸರಿ ಅನ್ನೋ. ಹೌದು, ಪ್ರೀತು ಕಥೆ ಏನೀಗ? ಅವನು ಸರಿ ಹೋಗಿದಾನಾ? ಯಾರಿಗೆ ಗೊತ್ತಮ್ಮ, ಅವನ ಬಗ್ಗೆ ಯೋಚನೆ ಮಾಡಿದ್ದಕ್ಕೆ ನನ್ನ ಟೈಮೇ ಇಲ್ಲ. ಅವನ ಹೊಸ ವೆಂಚರಲ್ಲಿ ಅವನು ತುಂಬ ಬ್ಯುಸಿ ಇದ್ದಾನೆ. ನಾನು ಕೆಲವು ವಿಚಾರಗಳಲ್ಲಿ ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಒಟ್ನಲ್ಲಿ ಇಬ್ರು ಬ್ಯುಸಿ ಇದ್ದೀವಿ ಅಷ್ಟೇ. ಒಂದು ಲೆಕ್ಕದಲ್ಲಿ ಬ್ಯುಸಿ ಇರೋದು ಒಳ್ಳೇದೆ. ನೋಡೋಣ ಏನಾಗುತ್ತೆ ಅಂತ. ಏನೋ ಅಪ್ಪ, ಕೆಲವು ದಿನಗಳಿಂದ ನನ್ನ ಲೈಫಲ್ಲಿ ಏನೇನೋ ನಡೆದೋಯ್ತು. ಪಾಪ ಪೂರ್ಣಿ ಹತ್ರನೂ ತುಂಬ ರೂಢಾಗಿ ಮಾತಾಡ್ಬಿಟ್ಟೆ. ಅವಳು ನೋಡಿದ್ರೆ ನನ್ನ ಹತ್ರ ಬೇಜಾರು ಮಾಡ್ಕೊಂಡು ಕೂತಿದ್ದಾಳೆ. ಎದು ಪರಿಸ್ಥಿತಿ ಹೀಗಿದೆ, ಏನಮ್ಮ ಮಾಡೋದು? ನೋಡ್ಕಂದ, ನಿನ್ ಮನ್ಸಲ್ಲಿ ಕೆಟ್ಟ ಉದ್ದೇಶ ಇಲ್ಲ ಅಂದಮೇಲೆ ನೀನು ಹೇಳಿರೋದನ್ನ ತಪ್ಪು ಅಂತ ನೀನು ಯಾಕೆ ಯೋಚನೆ ಮಾಡ್ತೀಯಾ? ಇವತ್ತಲ್ಲ ನಾಳೆ ಎಲ್ಲ ಜನರು ನಿನ್ನನ್ನು ಅರ್ಥ ಮಾಡ್ಕೊಂಡೇ ಮಾಡ್ಕೋತಾರೆ. ಅಮ್ಮ, ಪೂರ್ಣಿಗೆ ಇದ್ರ ಅರಿವು ಆಗೋಷ್ಟರಲ್ಲಿ ತುಂಬ ತಡವಾಗೋಗಿರುತ್ತೆ. ಆಗೇನು ಪ್ರಯೋಜನ ಹೇಳು? ಏನ್ ಮಾಡೋದು ಕಂದ, ನಾವು ಅನ್ಕೊಂಡ ಹಾಗಿಲ್ಲ, ಏನೂ ಆಗಲ್ಲ. ಈ ಜಗತ್ತನ್ನ ಅವನು ಆಡಿಸ್ತಾ ಇದ್ದಾನೆ. ಅವನು ಆಡಿದಾಟನೇ ಇಲ್ಲಿ ನಡೆಯೋದು.